ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಅಂತೀರೇನ್ರಿ, ಇವತ್ತಂತೂ ಸಂಡೇ ಅದ. ಸಂಡೇ ಆ್ಯಸ್ ಇಟ್ ಈಸ್. ಆದ್ರೆ ಇವತ್ತು ಭಾಳ ಕೆಲಸ ಎಲ್ಲ ಪ್ಲ್ಯಾನಿಂಗ್ ಮಾಡೀವ್ರಿ. ಆದರೆ ವಿಡಿಯೋ ಮಾಡೋ ಅಂಥ ಕೆಲಸಗಳವಲ್ಲ. ಏನಂತೀರಿ ಏನ್ರಿ, ಎಲ್ಲ ಬಟ್ಟೆಗಳನ್ನು ತೆಗಿಯೋದು, ಒಳಗೆ ಬ್ಯಾಡ್ ಆಗಿದ್ದ ಬಟ್ಟೆ ತೆಗೆದು ಅದೊಂದು ಗಂಟು, ಬೇಕಾಗಿದ್ದ ಬಟ್ಟೆ ಅವಿಷ್ಟು, ಮತ್ತು ಅದರೊಳಗೆ ಒಗ್ದು ಹಾಕೋ ಬಟ್ಟೆ ಅದೊಂದು. ಹಿಂಗೆ ಅವನ್ನ ಎಷ್ಟು ಗಂಟೆವರೆಗೂ ಅಂತಂದ್ರೆ 9 ಗಂಟೆವರೆಗೂ ಅದ ಕೆಲಸ ಮಾಡೀವಿ. ಇವತ್ತು ಯಾವುದೋ ವಾಕಿಂಗ್ ಯೋಗ ಯಾವುದು ಇಲ್ರಿ. ಸಂಡೇ ಆಗ್ಬಿಟ್ಟದ ನೋಡ್ರಿ ಎಲ್ಲ ಕೆಲಸಕ್ಕೂ ಇವತ್ತು. ಆದ್ರೆ ಊಟ ನಿದ್ರೆಗೆ ಮಾತ್ರ ಏನಿಲ್ರಿ ಸಂಡೇ, ಎಲ್ಲದಕ್ಕೂ ಸಂಡೇ ಖರೆ. ಹಂಗೆ ಈಗ ಒಂದು ಮುಂಜಾನೆ ರಂಗೋಲಿ ಹಾಕೋತ ಒಂದು ಮುಂಜಾನೆ ಮಾತನ್ನು ಹೇಳ್ತಾ ಇವತ್ತೇನೋ ಸ್ಪೆಷಲ್ ಅಂತ ಹೇಳಿ ನೋಡುಣ್ರೆ. ಇವತ್ತು ನೋಡ್ರಿ, ಈಗೀಗ ಭಾಳ ಟ್ರೆಂಡ್ ಆಗಿದ್ದು ಅಂದ್ರೆ ನಾವೆಲ್ಲ ಸಣ್ಣವರಿದ್ದಾಗಿದ್ದನೇನು ಅಷ್ಟು ನಮಗೆ ಗೊತ್ತಿರಲಿಲ್ಲ. ರಕ್ಷಾಬಂಧನ ಇಷ್ಟೇ ನಮಗೆಲ್ಲ ಗೊತ್ತಿರೋದು. ಈಗ ಸ್ನೇಹಿತರ ದಿನಾಚರಣೆ ಅಂಥೇಳಿ, ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಮಾಡ್ತಾರೆ. ಖರೇನೆ ಸ್ನೇಹ ಒಂದು ಸಂಬಂಧವಲ್ಲ, ಅದು ಒಂದು ಹಿತವಾದ ಭಾವ. ಯಾರ ಸಾಂಗತ್ಯ ನಮಗೆ ಹಿತವಾದ ಅನುಭವ ತರುವುದೋ ಅವರೇ ನಮ್ಮ ಸ್ನೇಹಿತರು. ಮಿತವಾದ ಮಾತುಗಳಲ್ಲಿ ಮನಸ್ಸನ್ನು ಅರಿತು ಜೊತೆಯಾಗಿ ಬರುವ ಸ್ನೇಹವೇ ಸುಂದರ. ಅಂತಸ್ತು, ವಯಸ್ಸು ಹೀಗೆ ಎಲ್ಲ ಎಲ್ಲೆಗಳನ್ನು ಮೀರಿ ಬೆಳೆಯುವುದು. ಪ್ರತಿ ಬಾರಿಯೂ ಭೇಟಿಯಾದಾಗಲೂ ಹೊಸತನದ ಅನುಭವ. ಪ್ರತಿ ಬಾರಿಯೂ ಭೇಟಿಯಾದಾಗ ಆಗುವ ಹೊಸತನದ ಅನುಭವ ಕೊಡುವ ಸ್ನೇಹವೇ ಬಲು ಸುಂದರ ಸ್ನೇಹ. ಗೆಳೆತನಗಳು ಜಗತ್ತಿನ ಎಲ್ಲ ಮೌಲ್ಯಗಳಿಗಿಂತ ಹೆಚ್ಚು ಮೌಲಿಕವಾಗಿವೆ. ಸಮಯ ಬದಲಾಗಬಹುದು, ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ನಿಜವಾದ ಸ್ನೇಹ ಎಂದಿಗೂ ಬದಲಾಗುವುದಿಲ್ಲ. ಮಾತುಗಳು ಮೌನವಾದರೂ ಮನಸ್ಸುಗಳು ಪರಸ್ಪರ ಅರ್ಥ ಮಾಡಿಕೊಳ್ಳುತ್ತವೆ. ಸ್ನೇಹಕ್ಕೆ ದಿನವೊಂದು ಇರಬಹುದು, ಆದರೆ ನಿಜವಾದ ಸ್ನೇಹಕ್ಕೆ ಅಂತ್ಯವಿಲ್ಲ. ಅದು ಪ್ರತಿದಿನ ಬದುಕುವ ನಂಬಿಕೆ, ಪ್ರತಿಯೊಂದು ಉಸಿರಿನಲ್ಲೂ ಉಳಿಯುವ ಬಾಂಧವ್ಯ. ಸ್ನೇಹಿತರ ದಿನದ ಶುಭಾಶಯಗಳು ಎಲ್ರಿಗೂ. ನಿಮ್ಮ ಪ್ರೀತಿಯ ಸ್ನೇಹದ ಬಾಂಧವ್ಯ ಇದೇ ರೀತಿ ಮುಂದುವರಿಯಲಿ ಅಂತ ಹೇಳ್ತಾ, ಇವತ್ತಿನ ರಂಗೋಲಿ ಹೆಂಗಾಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇವತ್ತೇನು ವಿಶೇಷ ಅಂತ ಹೇಳಿ ನೋಡ್ತೀರಿ. ಏನೋ ಅರ್ಜೆಂಟ್ ಒಳಗೆ ಏನೋ ಮಾಡೀನಿ ನೋಡ್ರಿ. ಯಾಕಂದ್ರೆ ಇವತ್ತು ಸಂಡೇ ಅಲ್ರಿ, ಅದು ಕೆಲಸ ಇದು ಕೆಲಸ, ಹಂಗೆ ಹಿಂಗೆ ಕ್ಲೀನಿಂಗ್ ತೆಗೆದುಬಿಟ್ಟಿರ್ತೀವಿ ರೀ ನಮ್ಮ ಮನೆಯೊಳಗೆ. ಆ್ಯಕ್ಚುಲಿ ನಾವೆಲ್ಲ ಕ್ಲೀನ್ ಮಾಡೋದು ಸಂಡೇಕೊಮ್ಮೆ ಅಷ್ಟೇ ರೀ. ಅದನ್ನೂ ಏನರೇ ಒಂದು ಫಂಕ್ಷನ್ ಬಂದು ಅಂತಂದ್ರೆ, ಅಥವಾ ಊರಿಗೆ ಅದು ಹೋದ್ವಿ ಅಂದ್ರೆ ಆ ಸಂಡೇದ್ದು ಅಂದ್ರೆ 1 ವೀಕದ್ದು ಕ್ಲೀನಿಂಗ್ ವರ್ಕ್ ಹಂಗೆ ಕೂಡ್ತದ್ರಿ. ಮತ್ತು ನೆಕ್ಸ್ಟ್ ಸಂಡೇನೇ ನೋಡ್ರಿ. ಆಮೇಲೆ ನೀವು ಯಾರ ನಡು ಬಂದ್ರಿ ಅಂದರೆ ಇಷ್ಟು ಹೆಂಗೆ ಮನಿನೇ ಕ್ಲೀನ್ ಇರಂಗಿಲ್ಲ ಇವ್ರದ್ದು ಅಂತ ಅನಿಸ್ತದೆ. ಯಾಕಂದ್ರೆ ನಮಗಂತೂ ಒಂಚೂರು ಟೈಮ ಇರಂಗಿಲ್ಲ ರೀ ಅದಕ್ಕಾಗಿ ಟೈಮ್ ಕೊಡಲಿಕ್ಕೆ. ಯಾಕಂದ್ರೆ ದಿನನಿತ್ಯದ ಅಡಿಗೆ ಮತ್ತೊಂದಿಷ್ಟು ನಮ್ದೇನು ದೇವ್ರದ್ದು ಸ್ತೋತ್ರ ಅದು ಇದು ಒಂದಿಷ್ಟು ವಾಕಿಂಗ್, ಮತ್ತು ಸಾಯಂಕಾಲ ಏನದ ರಾಯರ ಮಠಕ್ಕೆ ಹೋಗಿ ಬರೋದು, ಅದಕ್ಕೊಂದು ತಾಸು ಹೋಗ್ತದೆ. ಮತ್ತು ಇವೇ ಹಿಂಗೆ ಸ್ಕೂಲು, ಇದರೊಳಗೆ ಟೈಮ್ ಹೋಗ್ಬಿಡ್ತದೆ. ದಿನನಿತ್ಯದ ಬಟ್ಟೆ ಭಾಂಡಿ ಇವಿಷ್ಟೆಲ್ಲ ಮಾಡೋದ್ರಾಗೆ ಮತ್ತೆ ಎಕ್ಸ್ಟ್ರಾ ಅಂಥೇಳಿ ಅವನ್ನ ತೆಗಿಲಿಕ್ಕೆ, ಬಟ್ಟೆ ಮಡಿಸಿಡ್ಲಿಕ್ಕೆ ಟೈಮ ಸಿಗಂಗಿಲ್ಲ ನೋಡ್ರಿ. ಹಂಗೆ ಏನಾರ ಹಾಫ್ ಡೇ ಅನ್ರಿ ನಡು ಒಂದೊಂದು ಸೂಟಿ ಸಿಕ್ಕು ಅಂದ್ರೆ ನಮಗೆ ಬೋನಸ್ ಇದ್ದಂಗೆ ನೋಡ್ರಿ. ಬಹಳ ಖುಷಿಯಾಗಿಬಿಡ್ತದೆ. ಎಲ್ರಿಗೂ ಹಾಗೆ ಅನಿಸ್ತದೆ. ಯಾಕಂದ್ರೆ ಎಲ್ಲರೂ 15 ದಿವ್ಸಗಟ್ಲೆ 1-2 ಮಂತ್ಸ್ ಗಟ್ಲೆ ಒಟ್ಟ ರಜಾನೇ ಇರಲಿಲ್ಲ ಅಂದ್ರೆ ಎಲ್ಲರೂ ವೇಟ್ ಮಾಡೋದು ಒಂದು ರಜೆಗೋಸ್ಕರ. ನಡುವೆ ಯಾವ್ದಾರ ಒಂದು ಸಂಡೇ ಬಂದ ತಕ್ಷಣ ಮಂಡೇನೂ ಹಾಲಿಡೇ ಆಯಿತು ಅಂತಂದ್ರೆ ನಿಮಗೆಲ್ಲ ಖುಷಿ ನೋಡ್ರಿ. ಒಂದು ಬೋನಸ್ ಸಿಕ್ಕಂಗೆ ನನಗಂತೂ ಖುಷಿ ಆಗ್ತದೆ. ನಿಮಗೆ ಹೆಂಗೆ ಅನಿಸ್ತದ? ನೀವು ಕೂಡ ಖುಷಿ ಆಗ್ತಿರ್ಬೋದು ಅನಿಸ್ತದೆ. ಯಾಕಂದ್ರೆ ಒಂದು ದಿವಸ ಏನದ ಫುಲ್ ರೆಸ್ಟ್ ಮಾಡ್ತೀವಿ, ಮತ್ತು ಇನ್ನೂ ಒಂದು ದಿವಸ ರಜಾ ಅದ ಅಂದ ಕೂಡಲೇ ಅವತ್ತಿನ ದಿವಸದ್ದು ಒಂದಿಷ್ಟು ಪ್ಲ್ಯಾನ್ ಹಾಕೊಂಡು ಬಿಡ್ತೀವಿ. ಇವತ್ತು ನೋಡ್ರಿ ಸಂಕಷ್ಟಹರ ಚತುರ್ಥಿ ಅದ. ಪ್ರತಿ ತಿಂಗಳಲ್ಲಿ ಬರುವ 2 ಚತುರ್ಥಿಗಳಲ್ಲಿ ಹುಣ್ಣಿಮೆಯ ನಂತರ ಬರುವ ಚತುರ್ಥಿಯನ್ನು ನಾವು ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ಅಮಾವಾಸ್ಯೆ ನಂತರ ಬರುವ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಅಂತ ಕರಿತೀವಿ. ಸಂಕಷ್ಟಹರ ಚತುರ್ಥಿ ಅಂದರೆ ಕಷ್ಟಗಳನ್ನು ಬಗೆಹರಿಸಿ ಸಂಕಟಗಳಿಂದ ಪಾರು ಮಾಡುವ ಅಂಥೇಳಿ ಅರ್ಥ. ಹಾಗೂ ಇದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗ್ತದೆ. ಇದು ಏನಾದರೂ ಭಾನುವಾರ ದಿನ ಬಂದರೆ
ಈ ವ್ರತಕ್ಕೆ ಬಹಳ ಮಹತ್ವದ. ಇದನ್ನು ರವಿ ಚತುರ್ಥಿ ಅಂತಲೂ ಕರೀತಾರೆ ನೋಡ್ರಿ. ಇದರ ಮಹತ್ವ ಭಾಳ ಅಂದ್ರೆ ಭಾಳ ಅದ. ನೆಕ್ಸ್ಟ್ ಟೈಮ್ದಿಂದ ಸಂಡೇ ಬಂದ್ರೆ ನಾವು ನೀವೆಲ್ಲ ಹೆಚ್ಚಾಗಿ ಮಂಗಳವಾರ ಬಂದ್ರೆ ಅಷ್ಟ ಮಾಡ್ತೀವಿ, ಹೌದಿಲ್ರಿ? ಇನ್ಮೇಲೆ ಸಂಡೇ ಬಂದರೂ ಮಾಡೋಣಂತ್ರಿ. ಇವತ್ತೊಂದು ಸ್ಪೆಷಲ್ ಏನಂತೀರೇನ್ರಿ? ಅದಕ್ಕಿಂತ ಮೊದಲು ದಿನನಿತ್ಯ ನನಗೆ ಕಾಟನ್ ಸೀರೆ ಒಳಗೆ ನೋಡ್ತಿದ್ರಿ. ಇವತ್ತು ಎಲ್ಲಿ ಹೋಗ್ಲಿಕ್ಕೆ ರೆಡಿ ಆಗಿದ್ದು ಗೊತ್ತೇನ್ರಿ? ಮತ್ತು ಒಂದು ಕಡೆ ಫಂಕ್ಷನಿಗೆ ಹೊಂಟೀವಿ, ಅದಕ್ಕೆ ಮೊದ್ಲೇಕ ಸೀರೆ ಉಟ್ಕೊಂಡ್ಬಿಟ್ಟೆ. ಏನು ಮಾಡೋಣ, ಇವತ್ತೊಂದು ಸ್ಪೆಷಲ್ ಮೆಸೇಜ್. ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಲಿಕ್ಕತ್ತೀನಿ. ಅದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ ಆ್ಯಕ್ಚುಲಿ ನಾ ಯಾವಾಗೂ ಮಾಡ್ತೀನಿ. ವಿಡಿಯೋ ಒಂದ್ಸರಿ 2 years ಬ್ಯಾಕ್ ಹಾಕಿದ್ದೆ. ಆಮೇಲೆ ಇವೇನು ಉಂಡಿ ಮಾಡಿರ್ತೀನಿ ಎಲ್ಲ ಒಂದು 20 ದಿವಸ ಆಗಿರ್ತದೆ. ಆಮೇಲೆ ಮತ್ತೆ ಕಂಟಿನ್ಯೂ ಇಡ್ಬೇಕಂತೀನಿ, ಮತ್ತೊಂದು 15 ದಿವಸ ಗ್ಯಾಪ್ ಆಗಿ ಮತ್ತೆ ಮಾಡೋದು ಈ ಥರ ಆಗ್ತದೆ. ಈಗ ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಲಿಕ್ಕತ್ತೀನಿ. ಏನೇನು ಹಾಕ್ತೀನಿ ನೋಡ್ರಿ. ಫಸ್ಟ್ ಎಲ್ಲಕ್ಕಿಂತ ಮೊದಲು ಖರ್ಜೂರ ಇವೇನು ತುಪ್ಪದಾಗ ಹಾಕಿ ಬಿಸಿ ಮಾಡೋದು ಅದೇನು ಹಂಗೆ ಮಿಕ್ಸಿ ಮಾಡಿ ತಗೋತೀನಿ. ಅದ್ರ ಸಲುವಾಗಿ ಫಸ್ಟ್ ಖರ್ಜೂರ ತಗೋತೀನಿ. ಇದು ಎಷ್ಟು ಉಪಯೋಗ ಅಂತಂದ್ರೆ, ನೀವು ಈ ಡ್ರೈ ಫ್ರೂಟ್ಸ್ ಉಂಡಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಸತೇಕ ಹಂಗೆ ತುಪ್ಪದೊಳಗೆ ಮಕ್ಕಳಿಗಾಯ್ತು ನಿಮಗಾಯ್ತು ದಿನ 2 ಹಚ್ಕೊಂಡು ತಿಂದ್ರು ಚಲೋ ರೀ. ಇದು ನೋಡ್ರಿ ಎನರ್ಜಿ ಗಿವಿಂಗ್ ಫುಡ್ ಅಂತ ಹೇಳ್ತೀವಿ, ಅದರೊಳಗೆ ಬರ್ತದ. ಅದಕ್ಕೆ ಬಹಳ ಶಕ್ತಿಯನ್ನ ಕೊಡ್ತದ. ಯಾವಾಗೂ ಆಕ್ಟಿವ್ ಆಗಿರ್ಲಿಕ್ಕೆ, ನರ್ವ್ಸ್ ಆಕ್ಟಿವ್ ಆಗ್ಲಿಕ್ಕೆ ಇದು ಬಹಳ ಉಪಯೋಗದ. ಅದಕ್ಕೆ ಫಸ್ಟ್ ಇದನ್ನ ಪೇಸ್ಟ್ ಮಾಡಿ ತಕೊಂಡು ಬಿಡೋಣಂತ್ರಿ. ನೋಡ್ರಿ ಇದೆಲ್ಲ ಇಷ್ಟು ಪೇಸ್ಟ್ ಮಾಡಿ ತಕೊಂಡಾಯ್ತು. ಇನ್ನು ಮುಂದೆ ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳೋದು. ಅಕ್ರೋಟ್ ಮೆದುಳು ಸರಿಯಾಗಿ ವರ್ಕ್ ಮಾಡಲಿಕ್ಕೆ ಮತ್ತು ನೆನಪಿನ ಶಕ್ತಿಗೆ ಬಹಳ ಅಂದ್ರೆ ಬಹಳ ಉಪಯೋಗ. ಸ್ವಲ್ಪ ಕಾಸ್ಟ್ಲಿ ಇರ್ತಾವೆ, ಇರ್ಲಿ. ಯಾಕಂದ್ರೆ ಹಾಸ್ಪಿಟ್ಲಕ್ಕೆ ಎಲ್ಲ ರೊಕ್ಕ ಹಾಕಿ ಹೈರಾಣಾಗಿ ಬರೋಕ್ಕಿಂತ ಒಂಚೂರು ತಿಂಗಳಿಗೆ ಒಮ್ಮೆ 15 ದಿವಸ ಆದರೂ ಅಲ್ಟರ್ನೇಟ್ ಡೇಸ್, 1 ದಿವಸ ಬಿಟ್ಟು 1 ದಿವಸ ಆದರೂ ತಿನ್ನಲಿಕ್ಕೆ ಮಾಡ್ಕೊಂಡು ಇಟ್ಕೊಳ್ಳೋದು. ಈಗ ಇವನ್ನ ತುಪ್ಪದೊಳಗೆ ಒಂಚೂರು ಬಿಸಿ ಮಾಡಿ, ಇದು ನೋಡ್ರಿ, ಇದು ಶೇಪ್ ಸತೇಕ ಮೆದುಳು ಹೆಂಗದ ಹಂಗೆ ಇರ್ತದ. ಮೆದುಳಿನ ಶೇಪ್ ಒಳಗೆ ಇರ್ತದ ಅಕ್ರೋಟ್. ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕೋತೀನಿ. ಚಂದಾಗಿ ಸ್ವಲ್ಪ ತುಪ್ಪದಾಗ ಬಿಸಿ ಮಾಡಿ ತಕೊಂಡ್ಬಿಡ್ತೀನಿ. ಈಗ ಅಕ್ರೋಟ ಬಿಸಿ ಮಾಡಿ ತಕೊಂಡೆ. ಅಂಜೀರ, ಇದು ನೋಡ್ರಿ ಅಂಜೀರ ಎಷ್ಟು ಉಪಯೋಗ ಅದ ಅಂತಂದ್ರೆ, ಇದ್ರೊಳಗೆ ಏನಿಲ್ಲ ಅಂತ ಕೇಳಬೇಕು. ಯಾಕಂದ್ರೆ ನಮಗೆ ದೇಹಕ್ಕೆ ಶಕ್ತಿಯನ್ನು ಕೊಡ್ತದೆ, ನರ್ವ್ಸ್ ಆಕ್ಟಿವ್ ಆಗಿ, ಫೈಬರ್, ಕ್ಯಾಲ್ಸಿಯಂ ಏನು ಇಲ್ಲ ಅಂತ ಹೇಳಿ ಅಂದ್ರೆ ಎಲ್ಲದಕ್ಕೂ ಹೇರಳವಾಗಿ ಮತ್ತು ಒಂದು ರಕ್ತಹೀನತೆಗನ್ರಿ ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು ಈ ಅಂಜೀರು ನೋಡ್ರಿ. ಅದಕ್ಕೆ ಹಿಂದಕಿನವರು ನಮ್ಮಮ್ಮ ಅದು ಹೇಳ್ತಿದ್ರಿ, ಇದಕ್ಕೆ ಅತ್ತಿ ಹಣ್ಣು ಅಂತೀವಿ ನಾವು ನಮ್ಮ ಕನ್ನಡದಾಗ ಹೇಳ್ಬೇಕಂದ್ರೆ ಅತ್ತಿ ಹಣ್ಣು. ಇದನ್ನ ಒಂದು ಕರಳು ಇದ್ರ ಸಲುವಾಗಿ ಉಪವಾಸ ಇರ್ತದ, ತಿನ್ರಿ ಅಂತೇಳಿ ನಾವು ಸಣ್ಣವ್ರದಾಗ ನಮ್ಮ ಅಮ್ಮ ಅಪ್ಪ ತಿನ್ನಿಸ್ತಿದ್ರಿ. ನೆನಪಾಗ್ತದೆ ಈ ಹಣ್ಣು ನೋಡಿದ ತಕ್ಷಣನೇ. ಅದ್ರ ಬಗ್ಗೆ ಓದ್ದಾಗ ಅನಿಸ್ತದ ಅವ್ರು ಹೇಳೋದು ಎಷ್ಟು ಕರೆಕ್ಟ್ ಅದಲ್ಲ ಅಂತ ಹೇಳಿ. ಎಲ್ಲದಕ್ಕೂ ಉಪಯೋಗ, ಹಾರ್ಟಿಗೆ ಬಹಳ ಚಲೋ, ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡ್ತದ, ಹಾರ್ಟಿಗೆ ಚಲೋ. ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು ಈ ಅಂಜೀರ್ ನೋಡ್ರಿ. ಇವೆಲ್ಲ ಹಳ್ಳಿಯೊಳಗೆಲ್ಲ ನಾವು ದೊಡ್ಡ ದೊಡ್ಡ ಗಿಡ ಇರ್ತಿದ್ವಲ್ಲ, ಹುಣ್ಣು ತಿಂತಿದ್ವಿ. ಅವಾಗ ಇದ್ರದ್ದು ಬೆಲೆ ನಮಗೆ ಗೊತ್ತಿರಲಿಲ್ಲ. ಈಗ ಅವೆಲ್ಲ ಇಲ್ಲೇ ಇಲ್ರಿ. ಯಾಕಂದ್ರೆ ಈಗ ಒಂದು ಮಣ್ಣು ಮುಟ್ಟಿದ್ರು ಒಂದು ರೋಗ ಬರ್ತದ, ಕಾಲು ಮುಟ್ಟಿದ್ರು ಒಂದು ರೋಗ ಬರ್ತದ ಅಂತ ಹೇಳಿ ಅಂಥ ಕಾಲ ಆಗ್ಬಿಟ್ಟದ. ಮೊದ್ಲು ಅದು ಏನೂ ಇರಲಿಲ್ಲ, ಮಣ್ಣು ಕಲ್ಲು ತಿಂದರೆ ಶಕ್ತಿ ಅಂತ ಇತ್ತು.
ಯಾಕೆ ಹಂಗಾಗಿದೆ? ಎಲ್ಲಾದ್ರೊಳಗೂ ಕೆಮಿಕಲ್ ಒಂದು ಬೆಳೆ ಬೆಳೆಯೋದ್ರೊಳಗೂ ಸತೇಕ ಕೆಮಿಕಲ್ ಹಾಕಿ ಇದು ಮಾಡೋದ್ರಿಂದ ಬೆಳೆ ಬೆಳೆಯೋದ್ರಿಂದ ಮಣ್ಣು ಸಮೇತ ತನ್ನ ಶಕ್ತಿಯನ್ನು ಕಳ್ಕೊಳ್ಳಿಕತ್ತದ. 2 ಬೆಳೆ 3 ಬೆಳೆ ಬಂತು ಅಂತಂದ್ರೆ ಮಣ್ಣು ಸಮೇತ ತನ್ನ ಶಕ್ತಿಯನ್ನು ಕಳ್ಕೊಳ್ಳೋದ್ರಿಂದ ಇದನ್ನ ನಾವು ಅನುಭವಿಸ್ಲಿಕತ್ತೀವಿ, ಹೌದಿಲ್ರಿ? ಇದು ನೋಡ್ರಿ ಕುಂಬಳಕಾಯಿ ಬೀಜ. ಇದು ಕೂದಲಿಗೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳು ಇದರೊಳಗಿರ್ತಾವೆ. ಇದು ಯಾವುದು? ಇವು ನೋಡ್ರಿ, ಇವು ವಾಟರ್ ಮೆಲನ್ ಸೀಡ್ಸ್. ಇದರೊಳಗೆ ಕಬ್ಬಿಣ ಅಂಶ ಮತ್ತು ಕ್ಯಾಲ್ಸಿಯಂ ಇರ್ತದೆ, ಹೆಚ್ಚಾಗಿ ಪ್ರೋಟೀನ್ ಜಾಸ್ತಿ ಇರ್ತದೆ. ಹೀಗಾಗಿ ನಮಗೆ ಓಟ್ಸ್ ಅಂತ ಹೇಳಿ ಕರಿತೀವಿ ನಾವು. ಯಾಕಂದ್ರೆ ಪ್ರೋಟೀನ್ ಅಂತ ಅಂದ ತಕ್ಷಣ ಓಟ್ಸ್, ಈಗೆಲ್ಲರೂ ಯಾರು ಡಯಟ್ ಮಾಡ್ತಿರ್ತಾರೆ ಜಾಸ್ತಿ ಓಟ್ಸ್ ಅನ್ನೇ ತಿಂತಾರೆ, ಯಾಕಂದ್ರೆ ಅದರೊಳಗೆ ಪ್ರೋಟೀನ್ ಸಿಗ್ತದೆ. ಹಾಗಾಗಿ ಇದನ್ನು ಎಲ್ಲಾನೇ ನನ್ನ ಮಗಳು ತೊಗೊಂಡ್ಬಂದಾಳ್ರಿ. ನಾನು ಮಾಡ್ತಿದ್ದೆ ಮೊದಲೇ, ಇಲ್ಲೆಲ್ಲ ಒಂದಿಷ್ಟು ಕಡಿಮೆ ಹಾಕ್ತಿದ್ದೆ. ಈಗೇನದ ಅಷ್ಟು ತಂದದಕ್ಕೆ ಅವನಿಷ್ಟು ಹಾಕಿ ಮಾಡಿರ್ತೀನಿ ನೋಡ್ರಿ. ಇದು ನೋಡ್ರಿ ಸನ್ಫ್ಲವರ್ ಸೀಡ್ಸ್. ಚರ್ಮ ನಮ್ದು ಅಂದ್ರೆ ಸ್ಕಿನ್ ಗ್ಲೋ ಇರಲಿಕ್ಕೆ ಇದರೊಳಗೆ ವಿಟಮಿನ್ ಇ ಸಮೃದ್ಧವಾಗಿ ಇರ್ತದೆ ಮತ್ತು ಹೃದಯ ಆರೋಗ್ಯಕ್ಕೂ ಇದು ಹೇಳಿ ಮಾಡಿಸಿದ್ದು. ಈ ಗೋಡಂಬಿ ಮನುಕ ಬಗ್ಗೆ ಅಂತೂ ಹೇಳು ಹಂಗ ಇಲ್ಲ. ಇದರೊಳಗೆ ಕಬ್ಬಿಣಾಂಶ ಇರ್ತದೆ ಮತ್ತು ಪ್ರೋಟೀನ್, ಸಾಕಷ್ಟು ಪ್ರೋಟೀನ್ ಇರ್ತದೆ. ನೆನಪಿನ ಶಕ್ತಿ, ಇದರ ಸಲುವಾಗಿ ಗೋಡಂಬಿ ಮನುಕ ಮತ್ತು ಬದಾಮ ಯೂಸ್ ಮಾಡ್ತೀವಿ ನೋಡಿ. ಬದಾಮಿ ರಾತ್ರಿ ನೆನೆ ಹಾಕಿ ಮಕ್ಕಳಿಗೆ ಆಯ್ತು ನಮಗಾಯ್ತು ದಿನ 2-3 ತಿನ್ನಬೇಕು. ಇವೆಲ್ಲ ಕೂಡಿಸಿ ಸಣ್ಣ ಅಷ್ಟೇ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಪೇಸ್ಟ್ ಮಾಡಿ ಇಟ್ಕೊಂಡಿವೆಲ್ಲ. ಭಾಳ ಸಣ್ಣ ಮಾಡಬಾರ್ದು, ಅಷ್ಟ ಅಬಡ್ ಜಬಡ್ ಅಂತೀವಲ್ಲ. ಇವು ಡ್ರೈ ಫ್ರೂಟ್ಸ್ ಉಂಡಿ ನೋಡ್ರಿ, ನಮಗೆ ಎಷ್ಟು ಆರೋಗ್ಯಕ್ಕೆ ಚಲೋ ಅಂತಂದ್ರೆ ಇವನ್ನ ಒಣ ಹಣ್ಣುಗಳು ಅಥವಾ ಮತ್ತು ಬೀಜಗಳು ಇವೆರಡೂ ಕೂಡ ನಮ್ಮ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಇವುಗಳನ್ನು ನಾವು ಸೂಪರ್ ಫುಡ್ಗಳಂತ ಹೇಳಿ ಕರಿತೀವಿ. ಇವುಗಳಲ್ಲಿ ದೇಹಕ್ಕೆ ಅಗತ್ಯವಿರುವ ಉತ್ತಮ ಕೊಬ್ಬುಗಳು ಅಂದ್ರೆ ಒಮೆಗಾ 3 ಅಂತೇನು ಹೇಳ್ತೀವಿ, ಪ್ರೋಟೀನ್, ನಾರಿನಂಶ ಅಂದ್ರೆ ಫೈಬರ್, ಆ್ಯಂಟಿ ಆಕ್ಸಿಡೆಂಟ್ಗಳು ಹಾಗೂ ಜಿಂಕ್, ಐರನ್, ಮೆಗ್ನೀಷಿಯಮ್ ಎಲ್ಲ ಖನಿಜಾಂಶಗಳು ಭಾಳ ಅಂದ್ರೆ ಭಾಳ ಇರ್ತಾವ್ರಿ. ಅದು ಅಲ್ಲದೆ ಹೃದಯ ಆರೋಗ್ಯ, ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಇವು ಡ್ರೈ ಫ್ರೂಟ್ಸ್ ಭಾಳ ಹೆಲ್ಪ್ ಮಾಡ್ತಾವೆ. ಮತ್ತು ಮೆದುಳಿನ ಚುರುಕುತನ, ನೆನಪಿನ ಶಕ್ತಿ ಏನ್ರಿ, ಏಕಾಗ್ರತೆ ಏನ್ರಿ, ಜೀರ್ಣಕ್ರಿಯೆಗೆ ನಾರಿನಂಶ ಎಲ್ಲನೇ ಇವು. ಮತ್ತು ಈಗಿಂದೆಲ್ಲರಿ ಜೀರ್ಣಕ್ರಿಯೆದೇ ಪ್ರಾಬ್ಲಮ್ ಭಾಳ ಎಲ್ಲರಿಗೆ. ನಾರಿನಂಶ ಹೆಚ್ಚಿರುವ ಆಹಾರ ಅನ್ರಿ, ನಮ್ಗೆ ಅವನ್ನ ದಿನನಿತ್ಯ ತಿನ್ಲಿಕ್ಕೆ ಆಗಂಗಿಲ್ಲಲ್ಲ. ಅದಕ್ಕೆ ಇದನ್ನೊಂದು ಡ್ರೈ ಫ್ರೂಟ್ಸ್ ಉಂಡಿ ತಿಂದುಬಿಟ್ರೆ ಎಲ್ಲನೇ ಚಲೋ ಆಗ್ತದೆ. ಮತ್ತು ತಕ್ಷಣದ ಶಕ್ತಿ ಅಂದರೆ ಭಾಳಷ್ಟು ಒಂಥರ ತ್ರಾಸಾಗೋದು ಒಬ್ಬೊಬ್ಬರಿಗೆ, ಹೀಗೆಲ್ಲ ಆಗ್ತಿರ್ತಾವೆ. ಮಕ್ಕಳು 2 ಗಂಟೆಗೆ ಊಟ ಮಾಡಿರ್ತಾವೆ, ಅವರು 5:30-6 ಆಗ್ತಿರ್ತದೆ ಬಸ್ ಎಲ್ಲ ಹಿಡ್ಕೊಂಡು ಮನೆಗೆ ಬರ್ಬೇಕಾದ್ರೆ. ಇಂಥದ್ದೊಂದು ಉಂಡಿ ಅವ್ರಿಗೆ ಕೊಟ್ವಿ ಅಂತಂದ್ರೆ ಮಕ್ಕಳಿಗೂ ಶಕ್ತಿ ಬರ್ತದೆ. ಎಲ್ಲ ರೀತಿಯಿಂದ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು ನೋಡ್ರಿ. ಮತ್ತು ಕೊಬ್ಬಿನಾಂಶ ಇರ್ತದೆ, ವಿಟಮಿನ್ ಇ ಇರ್ತದೆ, ಆ್ಯಂಟಿ ಆಕ್ಸಿಡೆಂಟ್ಗಳು ಇದ್ದಂಥವು ಜಾಸ್ತಿ ತಿನ್ನಬೇಕು. ನೋಡಿದ್ರಲ್ಲ,
ನಮ್ಮ ಮನೆಯೊಳಗಿನ ಡ್ರೈ ಫ್ರೂಟ್ಸ್ ಉಂಡಿ ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂದು ಚೂರು ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಂಗೆ ಇನ್ನಿಷ್ಟು ಬೇಡಿಕೆಗಳು ಅವ ನಿಮ್ಮ ಲಕ್ಷ್ಮೀದೇವಿಗೆ ಸೀರೆ ಉಡಿಸಿದ್ದು ಇವನ್ ತೋರಿಸ್ರಿ ಅಂತ. ಆದಷ್ಟು ಲಘುನೇ ಆ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ರೀ.